ಊಟದ ಜೊತೆಯಲ್ಲಿ ಅಥವಾ ಊಟದ ಮಧ್ಯ ನೀರು ಕುಡಿಯುವಂಥ ಅಭ್ಯಾಸ ತುಂಬ ಜನರಲ್ಲಿ ಇರುತ್ತೆ ಅಲ್ವಾ. ಬೇರೆ ಬೇರೆ ಕಾರಣಗಳಿರಬಹುದು. ತುಂಬ ಗಡಿಬಿಡಿಯಲ್ಲಿ ಊಟ ಮಾಡ್ತಾರೆ ಅಥವಾ ತುಂಬ ಖಾರ ಆಗಿರುತ್ತೆ ಅಥವಾ ಅವರ ಅಭ್ಯಾಸದಿಂದ ಕೂಡ ಇರಬಹುದು. ತುಂಬ ಜನ ನೀರು ಕುಡಿತಾರೆ ಅಥವಾ ನೀರು ಕುಡಿದು ತಕ್ಷಣ ಊಟ ಮಾಡೋದು, ಈ ಥರ ಎಲ್ಲ ಮಾಡ್ತಾರೆ ಅಲ್ವಾ. ಈ ಥರ ಮಾಡೋದ್ರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಖಂಡಿತವಾಗ್ಲೂ ಇದು ಒಳ್ಳೆಯದ ಅಥವಾ ಕೆಟ್ಟದ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಊಟದ ಮಧ್ಯದಲ್ಲಿ ಆಗಾಗ ಪದೇ ಪದೇ ತುಂಬ ಜಾಸ್ತಿ ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಒಂದು ನಮಗೆ ಕರೆಕ್ಟಾಗಿ ಊಟ ಸೇರದೇ ಇರಬಹುದು, ತುಂಬ ಬೇಗನೆ ಹೊಟ್ಟೆ ಫುಲ್ಲಾದಂಗೆ ಅನಿಸ್ಬಹುದು ಬರೀ ನೀರು ಕುಡಿದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದರಿಂದ ಆಗುವಂತಹ ಪ್ರಾಬ್ಲಮ್ ಅಂತ ಹೇಳಿದರೆ ಜೀರ್ಣಕ್ಕೆ ತುಂಬಾ ಸಮಸ್ಯೆ ಉಂಟಾಗುತ್ತೆ. ಯಾಕಂತ ಹೇಳಿದರೆ ನಾವು ತುಂಬ ನೀರು ಕುಡಿದಾಗ ಏನಾಗುತ್ತೆ, ಜೀರ್ಣ ರಸಗಳು ಕರೆಕ್ಟಾಗಿ ಉತ್ಪತ್ತಿ ಆಗೋದಿಲ್ಲ ಅಥವಾ ಉತ್ಪತ್ತಿ ಆದರೂ ಕೂಡ ಕರೆಕ್ಟಾಗಿ ಅವುಗಳ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಕರೆಕ್ಟಾಗಿ ಆಹಾರ ನಾವು ಏನು ತಿಂದಿದ್ದೀವಿ ಅದನ್ನು ಜೀರ್ಣಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಥರ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರ್ಬೋದು, ಅಜೀರ್ಣ ಕೂಡ ಆಗಬಹುದು. ಹಾಗೆಯೇ ಈ ಥರ ನಾವು ನೀರು ಕುಡಿತಾ ಇದ್ದಾಗ ನಾವು ತಿಂದಂಥ ಆಹಾರ ಜೀರ್ಣ ಮಾಡೋದಕ್ಕೆ ತುಂಬಾ ಹೊತ್ತು ಬೇಕಾಗುತ್ತೆ ಅಥವಾ ನಮ್ಮ ದೇಹದಲ್ಲಿ ಹಾಗೆಯೇ ಉಳ್ಕೊಂಡ್ಬಿಡುತ್ತೆ. ಇದರಿಂದಾಗಿ ತುಂಬ ಜನರಿಗೆ ಇತ್ತೀಚೆಗೆ ಕಾಡ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್, ಎದೆಯುರಿ, ಆ್ಯಸಿಡಿಟಿ, ಹೊಟ್ಟೆ ಉಬ್ರ, ಈ ಥರ ಪ್ರಾಬ್ಲಮ್ಸ್ಗಳು. ಸೊ ಅದು ಮಧ್ಯದಲ್ಲಿ ಊಟದ ಮಧ್ಯದಲ್ಲಿ ತುಂಬ ನೀರು ಕುಡಿದಾಗ ಕೂಡ ಈ ಎಲ್ಲ ಸಮಸ್ಯೆಗಳು ಬರುತ್ತೆ. ಇನ್ನೊಂದು ವೆರಿ ಡೇಂಜರಸ್ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗಬಹುದು. ತುಂಬ ನೀರು ಕುಡಿದಾಗ ಅದು ನಾವು ತಿಂದಂಥ ಆಹಾರ ಕರೆಕ್ಟಾಗಿ ಜೀರ್ಣ ಆಗೋದಿಲ್ಲ. ಇದು ನಮಗೆ ಕೊಬ್ಬಿನ ರೀತಿಯಲ್ಲಿ ದೇಹದಲ್ಲಿ ಶೇಖರಣೆ ಆಗುತ್ತೆ, ಹಾಗೆ ಬೊಜ್ಜಾಗಿ ಕೂಡ ಪರಿವರ್ತನೆ ಆಗಬಹುದು. ಸೊ ನಾವು ಊಟದ ಮಧ್ಯದಲ್ಲಿ ಜಾಸ್ತಿ ನೀರು ಕುಡಿಬಾರ್ದು ಅಂತಾದರೆ ಇದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ಅಂತ ಹೇಳಿದರೆ, ನಾವು ಯಾವಾಗಲೂ ಆಹಾರ ತಿನ್ನುವಾಗ ಏನೇ ಆಹಾರ ಇರಲಿ, ಈವನ್ ಅನ್ನ ಅಂತ ಕೂಡ ತೊಗೊಂಡ್ರು ಮೆತ್ತಗಿದೆ ಅಂದ್ಬಿಟ್ಟು ಹಾಗೆ ನುಂಗೋದಲ್ಲ, ಅದನ್ನು ಕರೆಕ್ಟಾಗಿ ಅಗಿದು ನುಂಗುವಂತಹ ಅಭ್ಯಾಸ ಇರಬೇಕು. ಕರೆಕ್ಟಾಗಿ ಅಗಿದೇ ಇದ್ದಾಗ ಏನಾಗುತ್ತೆ, ಒಂಥರ ಗಂಟಲಲ್ಲಿ ಸಿಕ್ಕಾಕೊಂಡಂಗೆ ಆಗುತ್ತೆ. ಆವಾಗ ಆಬ್ವಿಯಸ್ಲಿ ನಮಗೆ ನೀರು ಕುಡಿಲೇಬೇಕಾಗತ್ತೆ. ಇದನ್ನು ನಾವು ಅವಾಯ್ಡ್ ಮಾಡಿದರೆ ನಾವು ನೀರು ಮಧ್ಯದಲ್ಲಿ, ಊಟದ ಮಧ್ಯದಲ್ಲಿ ಕುಡಿಯೋದನ್ನು ಕೂಡ ಅವಾಯ್ಡ್ ಮಾಡಬಹುದು. ಇನ್ನೊಂದು, ತುಂಬ ಗಡಿಬಿಡಿಯಲ್ಲಿ ಏನಾದರೂ ತಿನ್ನೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಇದರಿಂದ ಕೂಡ ನಮಗೆ ಜಾಸ್ತಿ ನೀರು ಕುಡಿಬೇಕು ಅನಿಸೋದಿಲ್ಲ. ಹಾಗೆಯೇ ಆದಷ್ಟು ಅತಿಯಾಗಿ ಉಪ್ಪು ತಿನ್ನೋದು ಅಥವಾ ಅತಿಯಾಗಿ ಖಾರ ಮಸಾಲೆಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ತಿಂದರೆ ಒಳ್ಳೆಯದೇ. ಅತಿಯಾಗಿ ತಿನ್ನೋದನ್ನು ಅವಾಯ್ಡ್ ಮಾಡಿದರೆ ಕೂಡ ನಮಗೆ ಅಷ್ಟೊಂದು ನೀರು ಬೇಕಾಗೋದಿಲ್ಲ. ಹಾಗಾಗಿ ನಾವು ಊಟದ ಮಧ್ಯದಲ್ಲಿ ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಬಹುದು. ನೋಡಿದ್ರಲ್ಲ, ಇವತ್ತಿನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.